ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಬೆಲೆ ಏರಿಕೆಯಿಂದ ಕಂಗೆಟ್ಟಿದ್ದ ದೇಶದ ಜನರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಗ ಗುಡ್ ನ್ಯೂಸ್ ನೀಡಿದೆ. ಕಳೆದ 3 ದಿನದಿಂದ ತನ್ನ ದ್ವೈಮಾಸಿಕ ಹಣಕಾಸು ನೀತಿ ಸಮಿತಿಯ ಸಭೆ ನಡೆಸಿದ್ದ ಆರ್ಬಿಐ ಇಂದು ತನ್ನ ತೀರ್ಮಾನಗಳನ್ನು ಪ್ರಕಟಿಸಿದೆ. ಸತತ 3ನೇ ಬಾರಿಗೆ ರೇಪೋ ದರ ಇಳಿಕೆಯ ಬಗ್ಗೆ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದೆ. ಆರ್ಬಿಐ ಗವರ್ನರ್ ಸಂಜೀವ್ ಮಲ್ಹೋತ್ರಾ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ 50 ಬೇಸಿಸ್ ಪಾಯಿಂಟ್ ರೇಪೋ ದರ ಇಳಿಕೆ ಮಾಡುವ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇದರಿಂದ ರೇಪೋ ದರವು 5.5ಕ್ಕೆ ಇಳಿಕೆಯಾಗಿದೆ. ದೇಶದ ಆರ್ಥಿಕತೆಗೆ ಚೇತರಿಕೆ ನೀಡುವ ಉದ್ದೇಶದಿಂದ ರೇಪೋ ದರ ಇಳಿಕೆ ಮಾಡಲಾಗಿದೆ. ಸಂಜೀವ್ ಮಲ್ಹೋತ್ರಾ ಆರ್ಬಿಐ ಗವರ್ನರ್ ಆದ ಬಳಿಕ 3ನೇ ಬಾರಿ ರೇಪೋ ದರ ಇಳಿಕೆ ಮಾಡಲಾಗಿದೆ. ದೇಶದಲ್ಲಿ ಸದ್ಯ ಹಣದುಬ್ಬರ ದರ ಆರ್ಬಿಐ ಗುರಿಯಂತೆ 4ಕ್ಕಿಂತ ಕಡಿಮೆ ಇದೆ. ಹೀಗಾಗಿ ರೇಪೋ ದರ ಇಳಿಸಿದ್ರಿಂದ ಸಾಲಗಾರರಿಗೆ ಆರ್ಬಿಐ ಭಾರಿ ರಿಲೀಫ್ ನೀಡಿದಂತಾಗಿದೆ. ರೇಪೋ ದರ ಇಳಿಕೆಯಿಂದ ಗ್ರಾಹಕರು ಬ್ಯಾಂಕ್ನಿಂದ ಪಡೆದಿರುವ ಗೃಹ ಸಾಲ, ವೈಯಕ್ತಿಕ ಸಾಲ, ವಾಹನ ಸಾಲದ ಬಡ್ಡಿ ದರ ಕೂಡ ಇಳಿಕೆಯಾಗಲಿದೆ. ರೇಪೋ ದರ ಅಂದರೆ ಆರ್ಬಿಐ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರ. ಆರ್ಬಿಐನಿಂದ ವಾಣಿಜ್ಯ ಬ್ಯಾಂಕುಗಳಿಗೆ ಸಿಗುವ ಸಾಲದ ಮೇಲಿನ ಬಡ್ಡಿ ದರ ಈಗ ಕಡಿಮೆ ಆಗುತ್ತೆ. ಈ ಬಡ್ಡಿ ದರ ಕಡಿಮೆ ಆಗೋದ್ರಿಂದ ಗ್ರಾಹಕರಿಗೆ ವಾಣಿಜ್ಯ ಬ್ಯಾಂಕುಗಳು ನೀಡುವ ಸಾಲದ ಮೇಲಿನ ಬಡ್ಡಿ ದರ ಕೂಡ ಕಡಿತ ಆಗುತ್ತೆ. ಹೀಗಾಗಿ ರೇಪೋ ದರ ಇಳಿಕೆಯಿಂದ ಬ್ಯಾಂಕು ಸಾಲಗಾರರಿಗೆ ಬಡ್ಡಿ ದರದ ಹೊರೆ ಕಡಿಮೆ ಆಗುವಂಥದ್ದು ನಿಶ್ಚಿತವಾಗಿದೆ. ಈ ವರ್ಷದಲ್ಲಿ ಒಟ್ಟಾರೆ 100 ಬೇಸಿಸ್ ಪಾಯಿಂಟ್ನಷ್ಟು ರೇಪೋ ದರ ಕಡಿತ ಆಗಿದೆ. 100 ಬೇಸಿಸ್ ಪಾಯಿಂಟ್ ರೇಪೋ ದರ ಕಡಿತವಾಗಿದ್ದರಿಂದ 1% ಬ್ಯಾಂಕ್ ಬಡ್ಡಿ ದರ ಕೂಡ ಕಡಿತ ಆಗಲಿದೆ. ಜನಸಾಮಾನ್ಯರು ಬ್ಯಾಂಕ್ಗಳಿಂದ ಪಡೆದಿರುವ ಗೃಹ ಸಾಲದ ಬಡ್ಡಿ ದರ 1% ಕಡಿಮೆ ಆದರೂ ಕೂಡ ಗ್ರಾಹಕರಿಗೆ ಭಾರಿ ಹಣ ಉಳಿತಾಯ ಆಗಲಿದೆ. EMI ಮೊತ್ತ ಕೂಡ ಕಡಿಮೆ ಆಗಲಿದೆ. ಉದಾಹರಣೆಗೆ ಹೇಳೋದಾದರೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಸದ್ಯ ಗೃಹ ಸಾಲದ ಬಡ್ಡಿ ದರ 9.6ರಷ್ಟಿದೆ. ಈಗ ಇದನ್ನು ಬ್ಯಾಂಕ್ ಆಫ್ ಬರೋಡಾ 8.6ಕ್ಕೆ ಇಳಿಕೆ ಮಾಡಲಿದೆ. ಇದರಿಂದ ಬ್ಯಾಂಕ್ನಿಂದ ಗೃಹ ಸಾಲ ಪಡೆದ ಗ್ರಾಹಕರಿಗೆ 1% ಬಡ್ಡಿ ಹೊರೆ ಕಡಿಮೆ ಆಗಲಿದೆ. 1% ಸಾಲದ ಬಡ್ಡಿ ಕಡಿಮೆ ಆಗೋದ್ರಿಂದ ಎಷ್ಟು ಹಣ ಉಳಿತಾಯ ಆಗುತ್ತೆ ಅಂತ ಈಗ ನೋಡೋಣ. ಈಗ ನೀವು ಬ್ಯಾಂಕ್ನಿಂದ 50 ಲಕ್ಷ ರೂಪಾಯಿ ಗೃಹ ಸಾಲ ಪಡೆದಿದ್ರೆ 1% ಬಡ್ಡಿ ದರ ಕಡಿಮೆ ಆಗೋದ್ರಿಂದ ನೀವು ಬ್ಯಾಂಕಿಗೆ ಪಾವತಿಸುವ 7.7 ಲಕ್ಷ ರೂಪಾಯಿ ಬಡ್ಡಿ ಹಣ ಕಡಿಮೆ ಆಗಲಿದೆ. ನಿಮಗೆ 7.7 ಲಕ್ಷ ರೂಪಾಯಿ ಹಣ ಉಳಿತಾಯ ಆಗಲಿದೆ. ಇನ್ನು 30 ಲಕ್ಷ ರೂಪಾಯಿ ಗೃಹ ಸಾಲ ಪಡೆದಿದ್ರೆ ನಿಮಗೆ 4.63 ಲಕ್ಷ ರೂಪಾಯಿ ಹಣ ಉಳಿತಾಯ ಆಗಲಿದೆ. 75 ಲಕ್ಷ ರೂಪಾಯಿ ಗೃಹ ಸಾಲ ಪಡೆದಿದ್ರೆ 11.58 ಲಕ್ಷ ರೂಪಾಯಿ ಹಣ ಉಳಿತಾಯ ಆಗಲಿದೆ. 1 ಕೋಟಿ ರೂಪಾಯಿ ಗೃಹ ಸಾಲ ಪಡೆದಿದ್ರೆ ನಿಮಗೆ 15.43 ಲಕ್ಷ ರೂಪಾಯಿ ಹಣ ಉಳಿತಾಯ ಆಗಲಿದೆ. ಬ್ಯಾಂಕುಗಳು ತಮಗೆ ಸಿಗುವ ಲಾಭವನ್ನು ಗ್ರಾಹಕರಿಗೆ ವರ್ಗಾಯಿಸಬೇಕು. ಈ ಬಗ್ಗೆ ಆರ್ಬಿಐ ಕೂಡ ವಾಣಿಜ್ಯ ಬ್ಯಾಂಕುಗಳಿಗೆ ಸೂಚನೆಯನ್ನು ನೀಡುತ್ತೆ. ಈ ಬಗ್ಗೆ ಆರ್ಬಿಐ ಕೂಡ ಬ್ಯಾಂಕುಗಳ ಬಡ್ಡಿ ದರದ ಮೇಲೆ ನಿಗಾವನ್ನು ಇರಿಸುತ್ತೆ. ಈಗಾಗಲೇ ಒಂದೆರಡು ಬ್ಯಾಂಕುಗಳು ಬಡ್ಡಿ ದರವನ್ನು ಕಡಿಮೆ ಮಾಡಿವೆ. ರೇಪೋ ದರ ಇಳಿಕೆಯ ಉದ್ದೇಶವೇ ಜನಸಾಮಾನ್ಯರಿಗೆ, ಗ್ರಾಹಕರಿಗೆ ಅನುಕೂಲ ಮಾಡಿಕೊಡೋದು. ಜನರು ಹೆಚ್ಚೆಚ್ಚು ಬ್ಯಾಂಕ್ನಿಂದ ಸಾಲ ಪಡೆಯಲಿ ಎಂಬ ಉದ್ದೇಶದಿಂದಲೇ ಈ ರೇಪೋ ದರವನ್ನು ಕಡಿತ ಮಾಡಲಾಗುತ್ತೆ. ಬಡ್ಡಿ ದರ ಕಡಿಮೆ ಆದರೆ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಬ್ಯಾಂಕ್ನಿಂದ ಸಾಲ ಪಡಿತಾರೆ. ರೇಪೋ ದರ ಕಡಿತದಿಂದ ರಿಯಲ್ ಎಸ್ಟೇಟ್ ಚಟುವಟಿಕೆಗೆ ಉತ್ತೇಜನ ಕೂಡ ಸಿಗುತ್ತೆ. ಮಧ್ಯಮ ವರ್ಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಹೌಸಿಂಗ್ ಲೋನನ್ನು ಪಡೆಯಲು ಮುಂದಾಗ್ತಾರೆ. ರಿಯಲ್ ಎಸ್ಟೇಟ್ ಕಂಪನಿಗಳು ಹೊಸ ಪ್ರಾಜೆಕ್ಟ್ಗಳಲ್ಲಿ ಹೆಚ್ಚಿನ ಹಣವನ್ನು ಹೂಡಿಕೆ ಮಾಡಲು ಮುಂದಾಗ್ತವೆ. ಹೀಗಾಗಿ ರೇಪೋ ದರ ಇಳಿಕೆಯು ರಿಯಲ್ ಎಸ್ಟೇಟ್ ವಲಯಕ್ಕೆ ಗುಡ್ ನ್ಯೂಸ್. ಹೀಗೆ ಜನರು ಬ್ಯಾಂಕ್ನಿಂದ ಸಾಲ ಪಡೆದ ಹಣವನ್ನು ಖರ್ಚು ಮಾಡ್ತಾರೆ, ಇಲ್ಲವೇ ಬೇರೆಡೆ ಹೂಡಿಕೆ ಮಾಡ್ತಾರೆ. ಇದರಿಂದ ಉತ್ಪನ್ನಗಳಿಗೂ ಕೂಡ ಬೇಡಿಕೆ ಬರುತ್ತೆ. ಆ ಉತ್ಪನ್ನಗಳ ಉತ್ಪಾದನೆಯನ್ನು ಕೂಡ ಆಗ ಹೆಚ್ಚಿಸಬೇಕಾಗುತ್ತೆ. ಉತ್ಪನ್ನಗಳ ಉತ್ಪಾದನೆಯನ್ನು ಹೆಚ್ಚಿಸಬೇಕಾದ್ರೆ ಹೆಚ್ಚಿನ ಜನರನ್ನು ಕಂಪನಿಗಳು, ಕಾರ್ಖಾನೆಗಳು ನೇಮಿಸ್ಕೊಳ್ಬೇಕಾಗುತ್ತೆ. ಇದರಿಂದ ಉದ್ಯೋಗ ಸೃಷ್ಟಿಯೂ ಕೂಡ ಆಗುತ್ತೆ. ಹೀಗೆ ಆರ್ಥಿಕತೆಯ ಚಕ್ರ ಚಲಿಸುತ್ತೆ. ಆರ್ಥಿಕತೆಯ ಬೆಳವಣಿಗೆಗೆ ರೇಪೋ ದರ ಕಡಿತದಿಂದ ಭಾರಿ ಅನುಕೂಲ ಕೂಡ ಆಗುತ್ತೆ. ಇನ್ನು ರಿವರ್ಸ್ ರೇಪೋ ದರ ಅಂತ ಅಂದರೆ ವಾಣಿಜ್ಯ ಬ್ಯಾಂಕುಗಳು ರಿಸರ್ವ್ ಬ್ಯಾಂಕ್ನಲ್ಲಿ ಹಣವನ್ನು ಠೇವಣಿ ಇಡುವುದಕ್ಕೆ ನೀಡುವ ಬಡ್ಡಿ ದರ. ಇದರಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಆದರೆ ಕ್ಯಾಶ್ ರಿಸರ್ವ್ ರೇಷಿಯೋವನ್ನು ಈ ವರ್ಷ 4ರಿಂದ 3ಕ್ಕೆ ಇಳಿಕೆ ಮಾಡೋದಾಗಿ ಆರ್ಬಿಐ ಇವತ್ತು ಹೇಳಿದೆ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂದರೆ ಬ್ಯಾಂಕುಗಳು ತಮ್ಮ ಬಳಿ ಇರುವ ಹಣವನ್ನು ರಿಸರ್ವ್ ಬ್ಯಾಂಕ್ನಲ್ಲಿ ಠೇವಣಿ ಇರಿಸುವ ಮೊತ್ತವನ್ನು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೇವೆ. ಈಗ ವಾಣಿಜ್ಯ ಬ್ಯಾಂಕುಗಳು ರಿಸರ್ವ್ ಬ್ಯಾಂಕ್ನಲ್ಲಿ ಇರಿಸುವ ಮೊತ್ತವನ್ನು 1% ಕಡಿಮೆ ಮಾಡೋದಾಗಿ ಹೇಳಿರೋದ್ರಿಂದ ವಾಣಿಜ್ಯ ಬ್ಯಾಂಕ್ಗಳ ಬಳಿ ಇರುವ ಹಣದ ಮೊತ್ತ ಹೆಚ್ಚಾಗುತ್ತೆ. ಈ ವರ್ಷವೇ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಗೆ 2.5 ಲಕ್ಷ ಕೋಟಿಯಷ್ಟು ಹಣದ ಅರಿವು ಸಿಗುತ್ತೆ. ಈ ಹಣವನ್ನು ವಾಣಿಜ್ಯ ಬ್ಯಾಂಕುಗಳು ಮತ್ತೆ ಗ್ರಾಹಕರಿಗೆ ಸಾಲವಾಗಿ ನೀಡ್ತವೆ. ಹೀಗಾಗಿ ಜನರಿಗೆ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ಸೌಲಭ್ಯ ಬ್ಯಾಂಕ್ಗಳಿಂದ ಸಿಗುತ್ತೆ. ಮುಖ್ಯವಾಗಿ ರೇಪೋ ದರ ಕಡಿತದಿಂದ ದೇಶದ ಆರ್ಥಿಕತೆಗೂ ಕೂಡ ಚೇತರಿಕೆ ಆಗುತ್ತೆ. ಜನಸಾಮಾನ್ಯರಿಗೂ ಕೂಡ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳು ಕೂಡ ಸಿಗ್ತವೆ. ಜನರು ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಿಕ್ಕೂ ಕೂಡ ಈ ಕಡಿಮೆ ಬಡ್ಡಿ ದರದ ಸಾಲ ಸೌಲಭ್ಯದಿಂದ ಅನುಕೂಲ ಆಗುತ್ತೆ. ಹೀಗೆ ರೇಪೋ ದರ ಕಡಿತದಿಂದ
ಸಮಾಜಕ್ಕೆ, ಜನಕ್ಕೆ, ದೇಶದ ಆರ್ಥಿಕತೆಗೆ, ಉದ್ಯಮಕ್ಕೆ, ರಿಯಲ್ ಎಸ್ಟೇಟ್ ವಲಯಕ್ಕೆ ಸೇರಿದಂತೆ ಎಲ್ಲರಿಗೂ ಕೂಡ ಸಾಕಷ್ಟು ಅನುಕೂಲಗಳು ಆಗ್ತವೆ. ಇದೇ ಇವತ್ತಿನ ವಿಶೇಷ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.